ನಮಸ್ಕಾರ ಸ್ನೇಹಿತರೆ. ದೇವರ ಹುಡುಕುತ್ತಾ ಹೊರಟ ಒಬ್ಬ ಯುವಕ ಒಂದೊಂದು ಕಾಲದಲ್ಲಿ ಎಂಬ ಒಂದು ಸುಂದರವಾದ ಪ್ರದೇಶ, ಅಲ್ಲಿ ಒಬ್ಬ ಬಡವನಾದ ಬ್ರಾಹ್ಮಣನ ಮನೆಯಲ್ಲಿ ಒಬ್ಬ ಅತ್ಯುತ್ತಮ ತೇಜಸ್ಸುಳ್ಳ ಒಬ್ಬ ಮಗನಿದ್ದ. ಅವನಿಗೆ ದಿನಾಲು ಒಂದೇ ಚಿಂತೆ, ದೇವರು ಎಲ್ಲಿದ್ದಾನೆ, ದೇವರು ಹೇಗಿರ್ತಾನೆ, ದೇವರೆಂದರೆ ಯಾರು ಅಂತ ಹುಡ್ಕೋ ದೊಡ್ಡ ಹುಚ್ಚು ಅವನಿಗೆ ಹೇಳಿತ್ತು. ತಂದೆ ಅಲ್ಲೇ ಸಮೀಪದ ಒಂದು ತನ್ನದೇ ಆದ ಸ್ವಂತ ತೋಟದಲ್ಲಿ ಕೃಷಿ ಮಾಡಿಕೊಂಡು ಬಂದಷ್ಟು ದುಡ್ಡನ್ನ ಆ ಆಹಾರದಲ್ಲಿ ತನ್ನ ಸಂಸಾರ ಸಾಗಿಸ್ತಿದ್ದ. ಈ ಮಗನ ದಿನೇ ದಿನೇ ಹುಚ್ಚು ನೋಡಿ ಒಂದು ದಿನ ಹೇಳ್ತಾನೆ ಅವ್ರ ತಂದೆ, ಮಗನೇ, ನೀನು ದೇವರನ್ನ ಹುಡುಕ್ಬೇಕಂತೆಯಲ್ಲ, ಆ ಬೆಟ್ಟದಿಂದ ಆಚೆ ಒಂದು ದೊಡ್ಡ ಪರ್ವತ ಇದೆ, ಆ ಪರ್ವತದ ತುತ್ತುದಿಯಲ್ಲಿ ದೇವರಿದ್ದಾನೆ, ಹೋಗಿ ನೋಡ್ಕೊಂಡು ಬಾ ಅಂತ ಹೇಳ್ತಾನೆ. ಅವನಿಗೇನಂದ್ರೆ ಇವನಿಗೆ ಹೇಗಾದ್ರೂ ಮಾಡಿ ಹುಚ್ಚು ಬಿಡಿಸ್ಬೇಕು ಅನ್ನೋದೇ ಅವ್ರ ತಂದೆಯ ಆಸೆ ಆಗಿತ್ತು. ಇವನು ಹೋಗಿ ಆ ಬೆಟ್ಟ ಹಾಕ್ತಾನೆ, ಅಲ್ಲೇನು ಕಾಣಲ್ಲ, ಏನು ದೇವ್ರಲ್ಲ ಅಂತ ವಾಪಸ್ ಬರ್ತಾನೆ ಅಂತ ಹೇಳ್ಬಿಟ್ಟು ಅವನು ಹೇಳ್ಬಿಡ್ತಾನೆ. ಸುಮ್ಮನೆ ಏನೋ ತಮಾಷೆಗೆ ಹೇಳಿರ್ತಾನೆ. ಅದನ್ನ ಮಗ ತುಂಬ ಗಂಭೀರವಾಗಿ ತಗೊಂಡು ಬೆಳಗ್ಗೆ ಆಗ್ತಿದ್ದಂಗೆ 3 ಗಂಟೆಗೆ ರಾತ್ರಿ ಇನ್ನೇನು ಸ್ವಲ್ಪ ಬೆಳಗ್ಗೆ ಬೆಳಕು ಹರಿಬೇಕು ಅನ್ನಷ್ಟರಲ್ಲಿ ಸ್ನಾನ ಮಾಡಿ ಒಂದಿಷ್ಟು ಆಹಾರ ಒಂದಿಷ್ಟು ನೀರು ತಗೊಂಡು ಆ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತಾನೆ. ಬೆಟ್ಟ ಹತ್ತಿ ಹಿಡಿತಾನೆ. ಮತ್ತೆ ದೊಡ್ಡ ಬೆಟ್ಟ ಇರುತ್ತೆ, ಅದನ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹತ್ತ ಇರಬೇಕಾದ್ರೆ ಅದು ಸ್ವಲ್ಪ ದೊಡ್ಡದಿಲ್ಲ, ತುಂಬ ದೊಡ್ಡ ಬೆಟ್ಟ. ಹತ್ತ ಹೋಗ್ಬೇಕಾದ್ರೆ ಒಂದು ಮಧ್ಯದಲ್ಲಿ ಒಬ್ಬ ಸನ್ಯಾಸಿ ಕೂತಿರ್ತಾನೆ. ಸನ್ಯಾಸಿ ಅವನು ಧ್ಯಾನ ಮಾಡ್ತಾ ಇರ್ತಾನೆ. ಆವಾಗ ಈ ಹುಡುಗ ಅಂತಾನೆ, ದೇವ್ರು ಸಿಕ್ಬಿಟ್ಟ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು ವಿಮ್ರಂತದಿಂದ ನಮಸ್ಕರಿಸಿ, ದೇವರೇ, ನೀನು ಇಷ್ಟು ದಿವಸ ಬೇಕಾಯ್ತಾದ ನನ್ನನ್ನು ಸಿಗೋಕೆ ಅಂತ ಬಡ್ಕೋತಾನೆ. ಆವಾಗ ಆ ಮಹರ್ಷಿ ಹೇಳ್ತಾನೆ, ಕಂಡುಬಿಡ್ತಾನೆ ನಿಧಾನಕ್ಕೆ ಬಿಟ್ಟು, ಮಗು, ನಾನು ದೇವರಲ್ಲ, ನಾನು ದೇವರಿಗಾಗಿ ಹೋಗ್ತಾ ಇದ್ದೇನೆ, ಆದರೆ ನನಗೆ ಈ ಜಾಗದಿಂದ ಬಿಟ್ಟು ಮೇಲೆ ಹೋಗೋಕ್ಕಾಗ್ತಿಲ್ಲ, ನೀನು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳ್ತಾನೆ. ಆವಾಗ ನಾನು ದೇವ್ರನ್ನ ಹುಡ್ಕೊಂಡು ಹೊರಟಿದ್ದೀನಿ ಮಹನೀಯರೇ ಅಂತ ಹುಡುಗ ಹೇಳ್ತಾನೆ. ಹೇಳಿದಾಗ ಆ ಮಹರ್ಷಿಗೂ ಹೇಳ್ತಾರೆ, ನೀನು ಹೋಗ್ಬೇಕಾದ್ರೆ ನನ್ನೊಂದು ಪ್ರಶ್ನೆ ಇದೆ, ನಿನಗೆ ದೇವರು ಸಿಕ್ಕಾದ್ರೆ ಈ ಪ್ರಶ್ನೆ ನಾವು ಒಂಥರ ಕೇಳು ಅಂತ ಹೇಳ್ತಾನೆ. ಏನು ಗುರುಗಳೇ ಅಂತ ಕೇಳ್ತಾನೆ ಹುಡುಗ. ಆವಾಗ ಹೇಳ್ತಾನೆ, ನನಗೆ ಈ ಜಾಗದಿಂದ ಹೋಗೋಕ್ಕೆ ಯಾಕಾಗ್ತಾ ಇಲ್ಲ ಅಂತ ಕೇಳು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾನೆ. ಆಮೇಲೆ ಹೋಗ್ತಾ ಒಂದು ದೊಡ್ಡ ಬಾವಿ ಇರುತ್ತೆ. ಬಾವಿ ಮೇಲೆ ಒಂದು ಭೂತ ನೆದ್ದಾಡ್ತಾ ಇರುತ್ತೆ, ಬೇತಾಳ. ಅದು ಅವನನ್ನು ಕರೆದಾಗ ಹೋಗ್ಬಿಟ್ಟು ತುಂಬ ಭಯಭೀತನಾಗಿರ್ತಾನೆ ಹುಡುಗ. ವಿಕರಾಳವಾದ ರೂಪ ಇರ್ತದ್ದು ಬೇತಾಳದ್ದು. ಅದು ಕೇಳುತ್ತೆ, ನಾನು ಯಾಕೆ ಈ ಬಾವಿ ಮೇಲೆ ನೆತ್ತಾಡ್ತಾ ಇದ್ದೀನಿ, ಯಾಕೆ ಅಂತ ಕೇಳುತ್ತೆ. ಮೊದಲು ಕೇಳ್ತೇನೆ, ನೀನು ಎಲ್ಲಿಗೆ ಹೊರಟಿದ್ದೀಯಾ ಅಂತ ಕೇಳ್ತಾನೆ. ನಾನು ಹೀಗೆ ದೇವ್ರನ್ನ ನೋಡಕ್ಕೆ ಹೊರಟಿದ್ದೀನಿ. ಅವಾಗ ನನ್ನೊಂದು ಪ್ರಶ್ನೆ ಇದೆ, ಈ ಥರ ನಾನು ಯಾಕೆ ಬಾವಿ ಮೇಲೆ ನೆತ್ತಾಡ್ತಿದ್ದೀನಿ ಅಂತ ಕೇಳು ಅಂತ ಆ ಬೇತಾಳ ಹೇಳುತ್ತೆ. ಹಾಗೆ ಮುಂದೆ ಹೋಗ್ತಿರ್ತಾನೆ. ಸರಿ ಅಂತ ಅಂದ್ಕೊಂಡು ಮುಂದೆ ಹೋಗ್ತಿರ್ತಾನೆ. ಹೋಗ್ಬೇಕಾದ್ರೆ ಒಂದು ದೊಡ್ಡ ಆಲದ ಮರ ಈ ಬಾಲಕನ್ನ ಹಿಡಿಯುತ್ತೆ, ತನ್ನ ಬೇರುಗಳಲ್ಲಿ ಹಿಡಿದ್ಬಿಟ್ಟು ಅವನನ್ನು ತಿಲ್ಲಕ್ಕೆ ಬಯಸುತ್ತೆ. ಅದಕ್ಕಿಂತ ಮುಂಚೆ ಆ ಆಲದ ಮರ ಕೇಳುತ್ತೆ, ನನ್ನೊಂದೆರಡು ಪ್ರಶ್ನೆ, ಅದಕ್ಕೆ ಉತ್ತರ ಹೇಳು, ನಿನ್ನನ್ನು ಬಿಡ್ತೀನಿ ಅಂತ ಹೇಳುತ್ತೆ. ಸರಿ, ಅದು ಕೇಳುತ್ತೆ, ನಿನ್ನ ಉದ್ದೇಶ ಏನು, ನೀನು ಎಲ್ಲಿಗೆ ಹೊರಟಿದ್ಯಾ ಅಂತ ಕೇಳ್ತದೆ ಮರ. ಆವಾಗ ಅವನು ಹೇಳ್ತಾನೆ, ಹುಡುಗ, ಈ ಥರ ನಾನು ದೇವ್ರನ್ನ ನೋಡ್ಕೊಂಡು ಹೊರಟಿದ್ದೀನಿ,
ನನಗೆ ದೇವರ ಸಾಕ್ಷಾತ್ಕಾರ ಬೇಕಾಗಿದೆ ಅಂತ ತಿಳಿಸುತ್ತೆ. ಆವಾಗ ಮರ ಬಿಡುತ್ತೆ. ನಾನು ಈ ಮರದಿಂದ ಯಾವಾಗ ಮುಕ್ತಿ ಪಡಿತೀನಿ ಅಂತ ಕೇಳು ದೇವರ ಹತ್ರ ಅಂತ ಹೇಳ್ತಾನೆ. ಹಂಗೆ ಹೋಗ್ತಾ ಇರ್ತಾನೆ ಯುವಕ. ಹೋಗ್ತಾ 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 ಒಂದು ತುತ್ತು ತುದಿಯಲ್ಲಿ ಅವನಿಗೇನೋ ಗೊತ್ತಿಲ್ಲ, ನಂಬಿಕೆ, ಗಾಢವಾದ ನಂಬಿಕೆ. ತುತ್ತು ತುದಿಯಲ್ಲಿ ಅವ್ರ ತಂದೆ ಹೇಳಿದ್ದಾನೆ. ಅವನು ಚಿಕ್ಕವನಿದ್ದಾಗಿಂದ ಯಾವುದನ್ನು ಅವ್ರ ತಂದೆ ಸುಳ್ಳು ಹೇಳಿಲ್ಲ, ಏನೂ ಹೇಳಿಲ್ಲ. ಹಂಗಂತ ಹೇಳ್ಬಿಟ್ಟು ತುಂಬ ನಂಬಿಕೆಯಿಂದ ತಂದೆ ನಂಬಿಕೆಯಿಂದ ಹೋದಾಗ ಆ ಪರ್ವತದ ಮೇಲೆ ಆ ಪರಶಿವನು ಕೂತಿರ್ತಾನೆ, ಧ್ಯಾನಗ್ರಸ್ತನಾಗಿರ್ತಾನೆ. ಈ ಮಗ ಹೋಗಿ ಶಿವನನ್ನು ಕಂಡ ತಕ್ಷಣ ಕಾಲಿಗೆ ಬೀಳ್ತಾನೆ. ಬಿದ್ದ ತಕ್ಷಣ ಅವರು ಪರಮಾತ್ಮ ಕಂಡುಬಿಡ್ತಾರೆ. ಬಿಟ್ಟು ಕೇಳ್ತಾರೆ, ನೀನು ಯಾಕೆ ಯಾವುದನ್ನು ನೀನು ಸರಳವಾಗಿ ತಿಳ್ಕೊಳ್ಳಲ್ಲ ಅಂತ ಕೇಳ್ತಾನೆ. ಕೇಳಿದಾಗ ಅವನು ಹೇಳ್ತಾನೆ, ಯುವಕ ಹಂಗಂದ್ರೆ ಏನು ದೇವ್ರೆ ಅಂತ ಕೇಳ್ತಾನೆ. ಅಂದರೆ ನಿನಗೆ ಯಾರಾದರೂ ಒಬ್ಬರು ಸುಳ್ಳು ಹೇಳಿದ್ರು ಸತ್ಯ ಹೇಳಿದ್ವಿ, ಯಾಕೆ ನಿನಗೆ ವ್ಯತ್ಯಾಸ ಗೊತ್ತಾಗಲ್ಲ ಅಂತಾನೆ. ಆವಾಗ ಅವನಂತಾನೆ, ನನಗೆ ಇಲ್ಲೂ ಯಾರೂ ಸುಳ್ಳು ಹೇಳಿಲ್ಲ ಅಂತಾನೆ. ಸುಳ್ಳು ಹೇಳಿಲ್ವಾ? ದಾರಿಯಲ್ಲಿ ಯಾರು ಸಿಕ್ಕರು ನನಗೆ ಅಂತ ಕೇಳ್ತಾನೆ. ಯಾರಂದ್ರೆ ಅಂತ ಹಂಗೆ ನೋಡ್ತಿರ್ತಾನೆ. ನೋಡ್ತಿರ್ಬೇಕಾದ್ರೆ ಆ 3 ಜನರದ್ದು ವಿಷಯ ಹೇಳ್ತಾನೆ. ಆಮೇಲೆ ನೀನು ಬಂದಿರೋ ಉದ್ದೇಶ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ನಿಮ್ಮ ತಂದೆ ಮೇಲೆ ನೀನು ನಂಬಿಕೆ ಇಟ್ಟರಿಂದ ನಾನು ನಿಮಗೆ ಸಿಕ್ಕಿದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ನೀನು ನಿನ್ನ ತಂದೆಯ ಮಾತಿನ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ, ಅದು ತುಂಬ ಒಳ್ಳೆಯದು. ನಂಬಿಕೆ ದೇವರು ಅಂತ ಕರೀತಾರೆ. ಹಾಗೆ ನಾನು ಇಲ್ಲಿರೋ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ, ಆದರೂ ನಿನ್ನ ತಂದೆ ಬಾಯಿಂದ ಬಂದಿರೋದ್ರಿಂದ ನಿನಗೆ ನಾನು ಸಿಕ್ಕೆ. ಅದಕ್ಕಿಂತ ಎಲ್ಲ ಮುಖ್ಯವಾಗಿ ನೀನು ಯಾವುದೋ ಒಂದು ವಿಚಾರ ಇಟ್ಕೊಂಡು ಬರ್ತಾ ಇದ್ದೆ, ಅದರೊಟ್ಟಿಗೆ ನಿನ್ನ ಹತ್ರ 3 ವಿಚಾರಗಳು ಬಂತು. ಮೊದಲನೇ ವಿಚಾರ ದೇವರು ಹೇಳ್ತಾನೆ, ಆ ಮಹರ್ಷಿಗಳು ಆ ಜಾಗದಿಂದ ಬಿಟ್ಟು ಹೋಗಕ್ಕಾಗ್ತಿಲ್ಲ ಅಲ್ವಾ ಅಂತ ಹೇಳ್ತಾನೆ. ಹೌದು ಅಂತಾನೆ. ಅವರಿಗೆ ಹೇಳು, ಅವರ ಕಾಲ ಕೆಳಗೆ ಒಂದು ನಿಧಿ ಇದೆ, ಅದನ್ನು ಯಾರಿಗಾದರೂ ದಾನ ಮಾಡಕ್ಕೆ ಹೇಳು ಅಂತಾನೆ. ಆಯಿತು ಸರಿ ಅಂತಾನೆ. ಇನ್ನು ಎರಡನೇದು ಬೇತಾಳ ಬಾವಿಯಲ್ಲಿ ನೇತಾಡ್ತಾ ಇದ್ದಲ್ಲ, ಬಾವಿ ಮೇಲೆ, ಅದಕ್ಕೆ ಹೇಳು, ಆ ಬಾವಿಯಲ್ಲಿರೋ ನೀರನ್ನ ಒಂದು ಸಾರಿ ಕುಡಿಯೋಕ್ಕೆ ಹೇಳು. ಒಂದು ಸಾರಿ ಕುಡಿದ ಮೇಲೆ ಆ ಬಾವಿಯಲ್ಲಿ ನೀರು ಹೊರಗಿಂದ ಯಾವುದೂ ನೀರು ಬರ್ತಾ ಇಲ್ಲ, ಅದನ್ನು ಒಂದು ಸಾರಿ ಕುಡಿದ್ರೆ ಖಾಲಿ ಮಾಡಿದ್ರೆ ಹೊರಗಡೆ ನೀರು ಬರುತ್ತೆ. ಹೊರಗಡೆ ನೀರು ಬಂದ ಮೇಲೆ ಅದಕ್ಕೆ ಮೋಕ್ಷ ಸಿಗುತ್ತೆ. ಆ ಮೋಕ್ಷ ಸಿಕ್ಕರೆ ಆ ಬಾವಿಯಿಂದ ಅದು ಹಾರಿ ಹೋಗುತ್ತೆ. ಹಾರಿ ಹೋದರೆ ಅಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರು ಸಿಗುತ್ತೆ. ನೀರು ಸಿಗೋ ಆ ಪುಣ್ಯನ ಆ ಬೇತಾಳಕ್ಕೆ ಹೋಗಿ ಆ ಬೇತಾಳ ಜನ್ಮದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಆಮೇಲೆ 3ನೇ ಉತ್ತರ, ಒಂದು ಆಲದ ಮರ ನೋಡಿದೆ ನೀನು. ಆ ಆಲದ ಮರ ರಾಕ್ಷಸಾಗಿ ನಿಂತಿದೆ. ಯಾಕಂತಂದರೆ ಅದು ಹಿಂದಿನ ಜನ್ಮದಲ್ಲಿ ಒಂದು ದೊಡ್ಡ ಮರನ, ಒಬ್ಬ ವ್ಯಕ್ತಿಯಾಗಿದ್ದ, ಅವನು ದೊಡ್ಡ ಮರನ ಬೇರ್ ಸಮೇತ ಕಡಿದು ಬಿಸಾಕಿದ್ದ. ಆ ಬೇರ್ ಸಮೇತ ಕಡಿದು ಬಿಸಾಕಬೇಕಾದ್ರೆ ಆ ಮರ ಶಾಪ ಕೊಟ್ಟಿದ್ರಿಂದ ಅವನು ಆ ರಾಕ್ಷಸ ಮರ ಹುಟ್ಟಿದ್ದಾನೆ. ಆ ಮರ ಏನು ಮಾಡ್ಬೇಕಂತಂದ್ರೆ, ತನ್ನ ಅಕ್ಕಪಕ್ಕ ಬೆಳೆಯುವಂಥ ಮರಗಳನ್ನೆಲ್ಲ ಕಿತ್ತು ಬಿಸಾಡಬೇಡ ಅಂತ ಹೇಳು. 5 ವರ್ಷ ಅದೇನಾದರೂ ಯಾವುದೇ ಮರಕ್ಕೆ ತೊಂದರೆ ಕೊಡಲಿಲ್ಲ ಅಂದರೆ ಅದಕ್ಕೆ ಮುಕ್ತಿ ಸಿಕ್ಕು, ನೆಕ್ಸ್ಟು ಯಾವುದಾದ್ರೊಂದು ಜನ್ಮ ಪಡಿಬೋದು ಅಂತ ಹೇಳು. ಸರಿ, ಇದು 3ಕ್ಕೂ ಉತ್ತರ ಸಿಕ್ತು ನಿನಗೆ. ನಿನಗೇನು ಬೇಕು ಕೇಳ್ತಾನೆ ಶಿವ. ಆವಾಗ ಆ ಮಗು ಕೇಳ್ತಾನೆ, ನನಗೆ ಯಾವುದು ಬೇಡ ತಂದೆ, ನಿನ್ನ ಒಲುಮೆ, ನಿನ್ನ ಆಶೀರ್ವಾದ, ನಿನ್ನ ಅರಿವು ನನಗಿದ್ದರೆ ಸಾಕು. ನೀನು ಯಾವಾಗಲೂ ಸದಾ ನನ್ನ ಜೊತೆಗಿರ್ಬೇಕಂದ್ರೆ ನಾನೇನು ಮಾಡಬೇಕು ಅಂತ ಕೇಳ್ತಾನೆ. ಆವಾಗ ಪರಮಶಿವ ಹೇಳ್ತಾನೆ, ನೀನು ಯಾವಾಗಲೂ ನಾನು ನಿನ್ನ ಜೊತೆ ಇರಬೇಕಂದ್ರೆ ನಿನ್ನಲ್ಲಿರೋ ನೀನನ್ನು ಅರ್ಥ ಮಾಡ್ಕೊ. ನೀನು ಬೇರೆ ಬೇರೆಯಾಗಿ ನೋಡ್ತಾ ಇದೀಯಾ. ನಾನು ನಿನ್ನೊಳಗಿನ ಪ್ರತಿಬಿಂಬ, ನೀನು ನನ್ನನ್ನು ನಿನ್ನೊಳಗಡೆಯಿಂದ ನೋಡ್ತಾ ಇದೀಯಾ. ಆದರೆ ನೀನು ಹೊರಗಡೆಯಿಂದ ನೋಡ್ತಾ ಇದೀಯಾ ಅಂತ ಅಂದ್ಕೊಂಡಿದೀಯಾ. ಇದೆಲ್ಲ ನಿನ್ನೊಳಗೆ ನಡೀತಾ ಇದೆ. ಈ ಪ್ರಕೃತಿ, ಈ ಜಗತ್ತು, ಈ ಪ್ರಪಂಚ, ಈ ಬ್ರಹ್ಮಾಂಡ ಎಲ್ಲ ನಿನ್ನೊಳಗಡೆ ನಡಗಿದೆ. ಅದನ್ನು ನೀನು ಅರಿಬೇಕಂದ್ರೆ ಒಂದು ಸರಳ ಮಾರ್ಗ ಏನಂದರೆ ಅದೇ ಧ್ಯಾನ ಅಂದರೆ ಅಂತರ್ಗತ ಆಗೋದು ಅಂತ ಹೇಳಿ ಶಿವನ ಬೋಧನೆಯಿಂದ ಆ ಯುವಕ ತುಂಬ ಖುಷಿಯಿಂದ ಕಣ್ಣು ಮುಚ್ಚಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕಳೀತಾನೆ. ಕಳೆದ ಮೇಲೆ
ಕೆಳಗಡೆ ಬರ್ತಾನೆ. ಬಂದಮೇಲೆ ಈ 3 ಜನರಿಗೆ ಹೇಳ್ತಾನೆ ಹಿಂಗೆ ಅಂತ ಹೇಳಿದ್ಮೇಲೆ ತಮ್ಮ ಆ ಬೇತಾಳ ಏನು ಮಾಡುತ್ತೆ, ಆ ನೀರೆಲ್ಲ ಕುಡಿಯುತ್ತೆ. ಕುಡಿದ್ಮೇಲೆ ಕೆಳಗಡೆ ಒಂದು ಮುತ್ತು ಸಿಗುತ್ತೆ ಅದಕ್ಕೆ. ಆ ಮುತ್ತನ್ನು ತಂದು ಈ ಯುವಕನ ಕೈಯಲ್ಲಿ ಕೊಡುತ್ತೆ. ಯುವಕನ ಕೈಗೆ ಕೊಟ್ಟಿದ ತಕ್ಷಣ ಆ ಬೇತಾಳ ಅಲ್ಲಿವರೆಗೂ ಒಂದು ಕಿಂಚಿತ್ತೂ ದಾನನ ಮಾಡಿರಲ್ಲ, ಒಂದು ಸ್ವಲ್ಪ ಪಕ್ಷಿಗಳಿಗೂ ನೀರು ಕುಡಿಯೋಕೆ ಬಿಟ್ಟಿರಲ್ಲ, ಪ್ರಾಣಿಗಳಿಗೆ ನೀರು ಕುಡಿಯೋಕೆ ಬಿಟ್ಟಿರಲ್ಲ, ಅದು ಕೊಡುತ್ತೆ. ಅವಾಗಿಂದ ಅದಕ್ಕೆ ಒಂದು ಮನುಷ್ಯ ಸ್ವರೂಪ ಬಿಡುತ್ತೆ. ಆ ಬಾವಿ ಸುತ್ತ ನೀನು ಗುಪ್ತ ರೂಪದಿಂದ ಇರು. ಆ ಬಾವಿಯಲ್ಲಿ ನೀರು ಹೊಸದು ಬರ್ತಾ ಇರುತ್ತೆ. ಕೆಳಗಡೆಯಿಂದ ನೀರೆಲ್ಲ ಕುಡಿದ್ಮೇಲೆ ಕೆಳಗಡೆಯಿಂದ ನೀರು ಹೊಸದಾಗಿ ಬರ್ತಾ ಇರುತ್ತೆ. ಅದು ಹೇಗೆ ನೀರು ಬರುತ್ತೆ, ಎಲ್ಲ ಪಕ್ಷಿಗಳು ಪ್ರಾಣಿಗಳು ಬರೋ ಶುರು ಮಾಡುತ್ತೆ. ಅದ್ರ ಪಾಪ ಕಳೆಯುತ್ತೆ. ಆ ಮರಕ್ಕೆ ಹೇಳ್ತಾನೆ, ನೀನು ಈ ಥರ ಮಾಡು ಅಂತ ಹೇಳ್ತಾನೆ. ಅವತ್ತಿಂದ ಅದ್ರ ಕೆಳಗಡೆ ಒಂದಿಷ್ಟು ಬೀಜಗಳಿರುತ್ತೆ. ಆ ಬೀಜಗಳೆಲ್ಲ ಸುತ್ತ ಹಾಕ್ತಾನೆ. ಇವುಗಳನ್ನು ನೀನು ಜೋಪಾನ ಮಾಡು, ಪ್ರಾಣಿ ಪಕ್ಷಿಗಳಿಗೆಲ್ಲ ನಿನ್ನೊಳಗೆ ಆಶ್ರಯ ಕೊಡು, ನಿನಗೆ ಆದಷ್ಟು ಬೇಗ ಇದರಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾನೆ. ಹಾಗೆ ಕೆಳಗಡೆ ಬರ್ತಾನೆ. ಬಂದಮೇಲೆ ಋಷಿ ಹೇಳ್ತಾನೆ, ನಿನ್ನ ಕೆಳಗಡೆ ಒಂದು ನಿಧಿ ಇದೆಯಂತೆ, ಅದನ್ನೇ ನೀನು ಯಾರಿಗಾದ್ರೂ ದಾನ ಮಾಡಿದ್ರೆ ನಿನಗೆ ಇಲ್ಲಿಂದ ಅಂದರೆ ಈ ಜಾಗದಿಂದ ನನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾನೆ. ಆವಾಗ ಆ ಋಷಿ ಹೇಳ್ತಾನೆ, ನಾನು ಆ ಸಂಪತ್ತನ್ನು ಕಾಯ್ದಿಡಕ್ಕಂತಾರೆ ನಾನು ಇಷ್ಟು ದಿವಸ ಇಲ್ಲೇ ಕೂತಿದ್ದೆ. ಅಂದರೆ ನನಗೆ ಒಂಥರ ಭಯ, ಯಾರು ಎತ್ಕೊಂಡು ಹೋಗ್ಬಿಡ್ತಾರೆ, ಯಾರಿಗೆ ಕೊಡಲಿ ಅಂತ ಭಯ, ಒಂದು ಕೊರಗಿತ್ತು. ಇವತ್ತೇ ನನಗೆಲ್ಲ ಕೊರಗೆಲ್ಲ ಕ್ಲಿಯರ್ ಆಯಿತು, ತಗೋ ಅಂತ ಹೇಳ್ಬಿಟ್ಟು ಎಲ್ಲ ಕೊಡ್ತಾರೆ. ಬರ್ತಿದ್ದಂಗೆ ಕೆಳಗಡೆ ಎಲ್ಲನೂ ಬದಲಾಗುತ್ತೆ ಅವ್ರ ಲೈಫು. ಅಂದರೆ ನಾವು ಯಾರನ್ನ ತುಂಬ ನಂಬ್ತೀವಲ್ಲ, ಅವರು ನಮಗೆ ಒಂದು ಯಾವುದಾದ್ರೂ ಒಂದು ದೇವರು ಅವ್ರ ಬಾಯಿಂದ ಯಾವುದಾದ್ರೂ ಒಂದು ಒಳ್ಳೆ ಮಾತು ಹೇಳ್ತಾನೆ. ಅದನ್ನು ನಮ್ಮ ಮಾತನ್ನು ನಾವು ಪರ್ಫೆಕ್ಟಾಗಿ ತಗೊಂಡು ಅದನ್ನೇ ನಾವು ಮ್ಯಾನಿಫೆಸ್ಟ್ ಮಾಡಿ ಹಂಗೆ ಹೋಗ್ಬಿಟ್ರೆ ಏನಾದೊಂದು ಹಾಗೆ ಆಗುತ್ತೆ. ನಮಗೆ ನಮ್ಮ ಗುರಿ ಮೇಲೆ 100% ನಂಬಿಕೆ ಇದ್ದರೆ ಏನಾದೊಂದು ಹಾಗೆ ಆಗುತ್ತೆ. ನಾವು ಯಾವುದಾದ್ರೊಂದು ಜಾಬ್ ಅಥವಾ ಏನಾದರೂ ಇಟ್ಕೊಳ್ಳಿ, ಅದನ್ನು ನಾವು 100% ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಫೋಕಸ್ ಇಟ್ಟು ಎಫರ್ಟ್ ಹಾಕ್ತಾ ಹೋದರೆ ಅದು ನಮಗೆ ಖಂಡಿತವಾಗಿ ಸಿಗುತ್ತೆ. ಇದು ಕಥೆಯಿಂದ ನಿಮಗೆ ಲೈಕ್ ಆಗಿದ್ದರೆ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.